ಬ್ರಿಟಿಷರಿಂದನಾ? ನಮಸ್ತೆ ಇಂಡಿಯಾ. ಇವರು ಗಾಗಲ್ ದೇಬೋರೆ, ಇವನು ಆಟ್ ದೇಬೋನೆ. ಕಪ್ಪೇನೋ ಇದೆಯಂತೆ, ಗಮ 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 ಅನ್ನತ್ತೆ, ಆಚೆ ಹೋದ್ರೆ ಗಪ್ 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 ಅನ್ನತ್ತೆ. ಸೊ ಇವಾಗ ಬೆಳಗ್ಗೆ ಅಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ, ಬಟ್ ಆದರೂ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನಾವು. ವಿಯೆಟ್ನಾಮಲ್ಲಿ ಲೆಮನ್, ಆನಿಯನ್, ಸೌತೆಕಾಯಿ ನೋಡಿ ತುಂಬ ಖುಷಿ ಆಗ್ತೈತೆ. ಸೊ ಇವಾಗ ನಾವು ಬುಯ್ ವೇನ್ ವಾಕಿಂಗ್ ಸ್ಟ್ರೀಟಲ್ಲಿ ಇದ್ದೀವಿ. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ಟ್ರೀಟು. ಬುಯ್ ವೇನ್ ವಾಕಿಂಗ್ ಸ್ಟ್ರೀಟಲ್ಲೇ ನಮಸ್ತೆ ಇಂಡಿಯಾ ಹೋಟೆಲ್ ಇರೋದು. ಫುಡ್ ಮಾತ್ರ ಸಖತ್ತಾಗಿತ್ತು ಆ್ಯಂಡ್ ಮಸಾಲಾ ಚಾಯ್ ತುಂಬ ಚೆನ್ನಾಗಿತ್ತು. ಎಗ್ ರೈಸ್, ಟೊಮೆಟೊ ರೈಸ್ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡಿ, ನಿಮಗೆ ಕ್ರ್ಯಾಬ್ ಎಲ್ಲ ತೋರಿಸ್ತೀನಿ, ಹೆಂಗೆ ಇಟ್ಟಿದ್ದಾರೆ ನೋಡಿ. ಲಾಬ್ಸ್ಟಾರ್, ಕ್ರ್ಯಾಬ್, ಕಪ್ಪೇನೋ ಇದೆಯಂತೆ. ಕಪ್ಪೆ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ನಮ್ನ ಯಾವ ತರ ಕರ್ಕೊಂಡು ಹೋಯ್ತವ್ರೆ ನೋಡಿ. ನಾವ್ ಇವಾಗ ಸ್ಕೈ ಡೆಕ್ 6 ಜನ ಕಾರಲ್ಲಿ 7 ಜನ ಕರ್ಕೊಂಡು ಹೋಯ್ತವ್ ನಮ್ ಕ್ಯಾಪ್ಟನ್. ಎಂತ ಕ್ಯಾಪ್ಟನ್ ಇವನು, ರಮೇಶ್ ಅಣ್ಣಂಗೆ. ನಾವು ಸ್ಕೈ ಡೆಕ್ ಹತ್ರ ಬಂದಿದೀವಿ. ನೋಡಿ ಸೈಗನ್ ಸ್ಕೈ ಡೆಕ್ ಎಷ್ಟು ಉದ್ದ ಇದೆ. ಓ ಮೈ ಗಾಡ್. ಸ್ಕೈ ಡೆಕ್ ಹೋಗಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನೋಡೋಣ. ಟೆಕ್ಸ್ಕೋ ಫೈನಾನ್ಷಿಯಲ್ ಟವರ್. ವಾವ್. ಜಿತೇಂದರ್ ಎಲ್ಲಿ? ಲೇ ಜಿತು, ಓ ವಾವ್. ಜಿತೇಂದ್ರನ ಇಲ್ಲಿ ಮಲ್ಗಿಸ್ಕೊಂಡೇ ಹೋಗ್ಬೋದು. ಓ ಜಿತೇಂದ್ರ ಗೈಸ್, ನಾನು ನೋಡಿ, ನಾನು ಜಿತೇಂದ್ರ ನಾನು ಜಿತೇಂದ್ರ ನಮ್ಮ ಜಿತೇಂದ್ರ ನ್ಯಾಷನಲ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಮ್ಗೆ ಸ್ವತಂತ್ರ ಸಿಗಕ್ಕೆ 2 ವರ್ಷದ ಮುಂಚೆ ಇವ್ರಿಗೆ ಸ್ವತಂತ್ರ ಸಿಕ್ಕಿರೋದು. ಬ್ರಿಟಿಷರಿಂದನಾ? ಸ್ವತಂತ್ರ ದಿನಾಚರಣೆ ಆಚರಿಸೋದಕ್ಕೆ ನಾವು ಸ್ಕೈ ಡೆಕ್ ಹೋಗ್ತಾ ಇದೀವಿ. ಇವತ್ತು ನಾವಿಲ್ಲಿ ಬಂದಿರೋದಕ್ಕೆ ಅದು ಹೋಗ್ತಾ ಇದೀವಿ. ಅದೇ ಸ್ಪೆಷಲ್. ನಾವು ಬಂದಿರೋ ರೀಸನ್ಗೆ ನಮ್ಮ ಅಕ್ಕ ಬಂದಿರೋ ಕಾಲಿಕ್ಕಿದ್ದಾಳೆ ಅಂತ ಇವತ್ತು ಅವರು ಸೆಲೆಬ್ರೇಷನ್ ಮಾಡ್ತಾರೆ 80 ಇಯರ್ಸ್ ಆನಿವರ್ಸರಿ. ಜಿತೇಂದರ್ ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ ಕರೆದ್ರ ನಂದು ನಿಂದು ಮಾತುಕತೆ ಏನ್ ಹೇಳು? ನಿನ್ಗೆ ಎಷ್ಟೊಂದು ಫೋಟೋ ತಕ್ಕೊಟ್ಟಿಲ್ವಾ ನಾನು? ನನ್ ತೆಗ್ದ ನೀನು ಫಾರ್ ಚೈಲ್ಡ್ 16 VND ಅಲ್ಲಿದೆ ನೋಡಿ ಪ್ರೈಸಸ್. ಬಿಗ್ ಚೈಲ್ಡ್, ಸಾರಿ ನಾಟ್ ಸ್ಮಾಲ್ ಚೈಲ್ಡ್, ಬಿಗ್ ಚೈಲ್ಡ್. ತುಂಬ ಚೆನ್ನಾಗಿ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ ಆ್ಯಂಡ್ ಇನ್ ಹೋಟೆಲಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಬಟ್ ಬೇರೆ ಕಂಟ್ರಿಗೆ ಹೋದಾಗ ಇಷ್ಟು ಚೆನ್ನಾಗಿ ರೆಸ್ಪಾನ್ಸೇ ಮಾಡ್ತಾ ಇರಲಿಲ್ಲ. ಅಲ್ಲೋ ಇದು ನನ್ನ ವ್ಲಾಗ, ನಿನ್ನ ವ್ಲಾಗ. ಹಾಯ್, ಎಷ್ಟು ಕ್ಯೂಟಾಗಿ ನೋಡು. ನಮಸ್ತೆ ಇಂಡಿಯಾ. ಸೊ ಇವಾಗ ನಾವು 49th ಫ್ಲೋರ್ಗೆ ಹೋಗ್ತಾ ಇದೀವಂತೆ. ಫಾರ್ ದ ವ್ಯೂ 49 ಫ್ಲೋರ್. ಎಷ್ಟು ದೊಡ್ಡದಿದೆ. ವಾವ್, ಏನ್ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಹೌ ದಿಸ್ ಫೆಲೋ ಬಾಯ್ ಲುಕಿಂಗ್ ಅಂತ ಹೇಳಿ ಆಟೋ ನಂದು ಎಲ್ಲ ನಂದೇ ದೇಪ್ತಾರೆ ಗೈಸ್. ಗಾಗಲ್ಲು ನಂದೇ ದೇಪ್ತಾರೆ, ಇದನ್ನು ನಂದೇ ದೇಪ್ತಾರೆ, ಎಲ್ಲ ನಂದೇ ದೇಪ್ತಾರೆ ಗೈಸ್. ನೋಡಿ ಗೈಸ್, ಇವರು ಗಾಗಲ್ ದೇಬೋರೆ, ಇವನು ಆಟ್ ದೇಬೋನೆ. ನಾನು ಇನ್ನೇನು ತರಲಿಲ್ಲ, ನನ್ನ ನೋಡಿದ್ರೆ ಹಿಂಗೆ ವಾಟರ್ ಬಾಟ್ಲ್ ಕೊಟ್ಬಿಟ್ಟು ನಿಲ್ಸವ್ರೆ. ಏನು ಮಾಡೋದು ಹೇಳಿ ನೀವೇ.
ಸ್ಕೈ ಡೆಕ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಇಲ್ಲಿ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ, ಆರಾಮಾಗಿರ್ಬೋದು, ಚೆನ್ನಾಗಿತ್ತು. ಸೊ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸು ತುಂಬ ಇದೆ ಆ್ಯಂಡ್ ಕನ್ನಡ ಬರೋರು ಇದ್ದಾರೆ. ಸೊ ದಟ್ಸ್ ವೆರಿ ಸ್ವೀಟ್ ಅಲ್ವಾ? ಆಗ್ತಾ ಇಲ್ವಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅತ್ತೆ ಮನೆಗೆ ಹೋದ. ಇಲ್ಲಿ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ, ಮಳೆ ಬರ್ತೈತೆ ಗೈಸ್, ಮಳೆ. ಸೊ ನಾವಿವಾಗ 7-Eleven ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಸ್ಟೋರ್ಸ್ಗೆಲ್ಲ ಬಂದರೆ ಗಮ್ ಅನ್ನತ್ತೆ ಗೈಸ್, ಇಲ್ಲಿ ಘಮ 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 ಅನ್ನತ್ತೆ, ಆಚೆ ಹೋದ್ರೆ ಗಬ್ 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 ಅನ್ನತ್ತೆ. ಸೊ ಗಾಯ್ಸ್, ನಮ್ಮದು 7-Eleven ಮುಗೀತು, ಎಲ್ಲ ಚೆನ್ನಾಗಿ ತಿಂದರು. ಅಲ್ಲಿಂದ ಸೀದಾ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ರೂಮ್ ಕಡೆ ಹೊರಟ್ವಿ. ರೂಮಲ್ಲಿ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿದ್ವಿ, ಯಾಕಂದರೆ ಫುಲ್ ಜೋರು ಮಳೆ ಬರ್ತಿತ್ತು. ಮಳೆ ನಿಂತ ಮೇಲೆ ನಾವು ವಾಕಿನ್ ಸ್ಟ್ರೀಟಿಗೆ ಬಂದ್ವಿ. ಸೊ ವಾಕಿನ್ ಸ್ಟ್ರೀಟಿಗೆ ಬಂದು ನಾವು ಎಷ್ಟು ಜಾಲಿ ಮಾಡಿದ್ವಿ ಅಂತ ಲೈಕ್ ನೀವೇ ನೋಡಿ ಮುಂದೆ ಹೇಗಿದೆ ಅಂತ. ಮಹಾಪ್ರಭು ನೀವೇನಿಲ್ಲಿ